ನಾಲೆಗೆ ಜಮೀನು ಕೊಟ್ಟು 20 ವರ್ಷವಾದರೂ ಸಿಗದ ಪರಿಹಾರ. ಪರಿಹಾರ ನೀಡದಿದ್ದಕ್ಕೆ ಜಿಲ್ಲಾಡಳಿತಕ್ಕೆ ಬಿಸಿ ಮುಟ್ಟಿಸಿದ ರೈತರು. ಯಗಚಿ ನಾಲೆ ಯೋಜನೆಗಾಗಿ 2004ರಲ್ಲಿ ಜಮೀನು ಸ್ವಾಧೀನಪಡಿಸಿಕೊಂಡರೂ ಇಂದಿಗೂ ಪರಿಹಾರ ನೀಡದ ಜಿಲ್ಲಾಡಳಿತದ ವಿರುದ್ಧ ರೈತರು ಹಾಗೂ ವಕೀಲರು ಕಾನೂನು ಹೋರಾಟ ನಡೆಸಿ ಜಿಲ್ಲಾಧಿಕಾರಿಗಳ ಅಧಿಕೃತ ಕಾರನ್ನ ಜಪ್ತಿ ಮಾಡಿರುವ ಘಟನೆ ಹಾಸನದಲ್ಲಿ ನಡೆದಿದೆ. ಹಾಸನ ಜಿಲ್ಲೆ ಆಲೂರು ತಾಲೂಕಿನ ರೈತರಾದ ನಾಗಮ್ಮ, ಲಕ್ಷ್ಮೀಗೌಡ ಹಾಗೂ ಜಗದೀಶ್ ಅವರಿಗೆ ಸೇರಿದ ಸುಮಾರು 10 ಎಕರೆ ಜಮೀನನ್ನ ಯಗಚಿ ನಾಲೆ ಯೋಜನೆಗಾಗಿ ಸ್ವಾಧೀನಪಡಿಸಿಕೊಳ್ಳಲಾಗಿತ್ತು. ಆದರೆ 20 ವರ್ಷಗಳಾದರೂ ರೈತರಿಗೆ ನಯಾ ಪೈಸೆ ಪರಿಹಾರ ನೀಡಿಲ್ಲ. ಪರಿಹಾರದ ಮೊತ್ತ ಸುಮಾರು 11.22 ಲಕ್ಷವಾಗಿದೆ ಎನ್ನಲಾಗಿದೆ. ಈ ಸಂಬಂಧ ನ್ಯಾಯಾಲಯ ಆದೇಶ ನೀಡಿದ್ರೂ ಸಹ ಜಿಲ್ಲಾಡಳಿತ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ವಿಳಂಬ ತೋರಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಈ ಕೇಸ್ನಲ್ಲಿ ಜಮೀನನ್ನು ಸ್ವಾಧೀನಪಡಿಸ್ಕೊಳ್ಳೋಕ್ಕಾಗಿದೆ. ಸರ್ವೆ ನಂಬರ್ 44/1ರಲ್ಲಿ 10 ಗುಂಟೆ ಸ್ವಾಧೀನಪಡಿಸ್ಕೊಂಡಿದ್ದಾರೆ. ಸುಮಾರು 15 ವರ್ಷ ಆಯಿತು ಸ್ವಾಧೀನಪಡಿಸ್ಕೊಂಡು. DJ ಕೋರ್ಟ್ನಲ್ಲಿ ಅಪೀಲ್ ಹಾಕಿದೋ, ಅಲ್ಲಿ ಹೆನಾನ್ಸ್ ಆಗಿದೆ, ಆದರೂ ಕಟ್ಟಿಲ್ಲ. ಈಗ ಅಟ್ಯಾಚ್ಮೆಂಟ್ ತಗೊಂಡಿದ್ದೀವಿ. 11 ಲಕ್ಷ ಚಿಲ್ಲರೆ ಈ ಕೇಸ್ನಲ್ಲಿ 11,22,559 ರೂಪಾಯಿ ಕಟ್ಟಬೇಕು. ಇದುವರೆಗೂ ಕಟ್ಟಿಲ್ಲ. ಇದು 2ನೇ ಸರಿ ಬಂದು ಇವರು ಎಲ್ಲೇ ಹೋದವರು ಕಟ್ತೀನಿ ಅಂತ ಸಬೂಬ್ ಹೇಳ್ತಾ ಇದ್ದಾರೆ. ಇದುವರೆಗೂ ಪೇಮೆಂಟ್ ಮಾಡಿಲ್ಲ. ಅದರಿಂದ DC ಕಾರನ್ನು ಕೋರ್ಟ್ ಆದೇಶದ ಮೂಲಕ ಜಪ್ತಿ ಮಾಡಿದೆ. ಸುಮಾರು 15 ವರ್ಷ ಆಗಿದೆ ಅಕ್ವೈರ್ ಮಾಡಿಕೊಂಡು, ಇದುವರೆಗೂ ಪೇಮೆಂಟ್ ಮಾಡಿಲ್ಲ. ಫಲಾನುಭವಿಗಳು ಇವರೇ ಎಲ್ಲೇವೋ ಯಾರಿಗೆ ಪರಿಹಾರ ಕೊಟ್ಟಿಲ್ಲ? ರೈತರಿಗೆ ಕೊಟ್ಟಿಲ್ಲ. ನಾಗಮ್ಮ, ಲಕ್ಷ್ಮೇಗೌಡ, ಜಗದೀಶ ಇವರು ಮರಿಗೌಡರ ಜಮೀನು. ಅವ್ರ ಮಕ್ಕಳು, ಅವ್ರ ಹೆಂಡತಿ ನಾಗಮ್ಮ, ಲಕ್ಷ್ಮೇಗೌಡ ಮಗ, ಜಗದೀಶ ಮಗ, ಭಕ್ತರವಳ್ಳಿ ಅಂತ, ಆಲೂರು ತಾಲೂಕು. ಈ ಕೇಸ್ನಲ್ಲಿ 11,22,529 ರೂಪಾಯಿ ಬರಬೇಕು. ಇನ್ನು ಹಲವು ಬಾರಿ ಮನವಿ ಮಾಡಿದ್ರೂ ಅಧಿಕಾರಿಗಳಿಗೆ ಸ್ಪಂದಿಸಿದ ಹಿನ್ನೆಲೆ ಇಂದು ಕಾನೂನುಬದ್ಧ ಕ್ರಮಕ್ಕೆ ಮುಂದಾಗಿದ್ದಾರೆ. ನ್ಯಾಯಾಲಯದ ಆದೇಶದ ಅನುಷ್ಠಾನಕ್ಕೆ ಒತ್ತಾಯಿಸಿ ವಕೀಲರ ತಂಡ ಹಾಗೂ ರೈತರು ಸೇರಿ ಜಿಲ್ಲಾಧಿಕಾರಿಗಳ ಅಧಿಕೃತ ವಾಹನವನ್ನ ಜಪ್ತಿ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.